ನಮಸ್ತೆ ಮಕ್ಕಳ, ವೆಲ್ಕಮ್ ಟು ವಿಡಿಯೋ ಕ್ಲಾಸ್. ಕಳೆದ ಪೀರಿಯಡ್ನಲ್ಲಿ 6ನೇ ಅಧ್ಯಾಯವನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಶಾಸಕಾಂಗದ ಅರ್ಥ, ಶಾಸಕಾಂಗದ ಮಹತ್ವ, ದಿ ಮೀನಿಂಗ್ ಆಫ್ ಲೆಜಿಸ್ಲೇಚರ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಲೆಜಿಸ್ಲೇಚರ್ ಇದರ ಬಗ್ಗೆ ಸ್ಟಡಿ ಮಾಡಿದ್ವಿ. ಇವತ್ತು ಭಾರತದಲ್ಲಿ ಶಾಸಕಾಂಗ, ಲೆಜಿಸ್ಲೇಚರ್ ಇನ್ ಇಂಡಿಯಾ. ಮಕ್ಕಳೇ, ಈ ಟಾಪಿಕ್ ಎಸ್ಪೆಷಲಿ ತಮ್ಮ ಮುಖತಃ ನಾನು ಇದನ್ನು ತಮ್ಮ ಪ್ರೆಸೆನ್ಸ್ನಲ್ಲಿ, ಕಾಲೇಜ್ನಲ್ಲಿ ತಮ್ಮ ಪ್ರೆಸೆನ್ಸ್ನಲ್ಲಿ ನಾನು ತಮಗೆ ಎಕ್ಸ್ಪ್ಲೇನ್ ಮಾಡಿದರೆ ಅರ್ಥವಾಗಬಹುದೇನೋ, ಸ್ವಲ್ಪ ಏನೋ ಕನ್ಫ್ಯೂಸಿಂಗ್ ಅದ, ಸ್ವಲ್ಪ ಏನೋ ಅರ್ಥ ಮಾಡಿಕೊಳ್ಳಲಿಕ್ಕೆ ತಮಗೆ ಕಠಿಣ ಆಗಬಹುದು. ಆದರೂ ಈ ವಿಡಿಯೋ ಕ್ಲಾಸ್ ಮೂಲಕ ತಮಗೆ ಇದನ್ನು ಅರ್ಥ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಒನ್ಸ್ ಯುವರ್ ಕ್ಲಾಸಸ್ ಸ್ಟಾರ್ಟ್ಸ್ ಫಿಸಿಕಲಿ, ಈ ಟಾಪಿಕನ್ನು ನಾನು ಮತ್ತೊಮ್ಮೆ ತಮಗೆ ಮನನವನ್ನು ಮಾಡ್ತೇನೆ. ರೈಟ್ ಮಕ್ಕಳೇ? ಓಕೆ. ಪ್ರಕಾರಗಳು, ಶಾಸಕಾಂಗದ ಪ್ರಕಾರಗಳು. ಮಕ್ಕಳೇ, ಲಾಸ್ಟ್ ಪೀರಿಯಡ್ನಲ್ಲೇ ನಾನು ತಮಗೆ ಹೇಳಿದ್ದೆ, ದೇರ್ ಆರ್ 2 ಟೈಪ್ಸ್ ಇನ್ ಲೆಜಿಸ್ಲೇಚರ್. ಒನ್ ಈಸ್ ಯುನಿಕ್ಯಾಮರಲಿಸಮ್. ಯುನಿಕ್ಯಾಮರಲ್ ಅಂದರೆ ಏಕಸದನ ಶಾಸಕಾಂಗ. ಅನದರ್ ಒನ್ ಈಸ್ ಬೈಕ್ಯಾಮರಲ್, BICAMERAL, ಬೈಕ್ಯಾಮರಲ್. ಬೈ ಅಂದರೆ ಡ್ಯುಯಲ್, ಏಕಸದನ ಶಾಸಕಾಂಗ, ದ್ವಿಸದನ ಶಾಸಕಾಂಗ. ಅಸ್ತಿತ್ವದಲ್ಲಿರುವಂತಹ ಶಾಸಕಾಂಗದ ಪ್ರಕಾರಗಳಿವೆ. ರೈಟ್ ಮಕ್ಕಳೇ? ಏಕಸದನ ಅಂದರೆ ದಿ ಲೆಜಿಸ್ಲೇಚರ್ ವಿಚ್ ಈಸ್ ಕಂಪೋಸ್ಡ್ ವಿತ್ ಓನ್ಲಿ ಹೌಸ್ ಈಸ್ ಕಾಲ್ಡ್ ಯುನಿಕ್ಯಾಮರಲ್ ಲೆಜಿಸ್ಲೇಚರ್. ದಿ ಲೆಜಿಸ್ಲೇಚರ್ ವಿಚ್ ಈಸ್ ಕಂಪೌಂಡೆಡ್ ವಿತ್ 2 ಹೌಸಸ್ ಈಸ್ ಕಾಲ್ಡ್ ಬೈಕ್ಯಾಮರಲ್. ಯಾವ ಶಾಸಕಾಂಗವು ಒಂದೇ ಮನೆಯನ್ನು ಹೊಂದಿರುತ್ತದೆಯೋ, ಒಂದೇ ಸದನವನ್ನು ಹೊಂದಿರುತ್ತದೆಯೋ ಅದು ಏಕಸದನ ಶಾಸಕಾಂಗ. 2 ಮನೆಗಳನ್ನು ಹೊಂದಿದ್ದರೆ ಅದು ದ್ವಿಸದನ ಶಾಸಕಾಂಗ. ರೈಟ್ ಮಕ್ಕಳೇ? ಇನ್ ಇಂಡಿಯಾ ಬೋತ್ ಟೈಪ್ಸ್ ಆಫ್ ಲೆಜಿಸ್ಲೇಚರ್ ಪ್ರಿವೇಲ್ಸ್. ಭಾರತದಲ್ಲಿ ಹಾಗಾದರೆ ಯಾವ ಪ್ರಕಾರಗಳಿವೆ? ಭಾರತದಲ್ಲಿ 2 ಪ್ರಕಾರದ ಶಾಸಕಾಂಗಗಳಿವೆ. ಏಕಸದನ ಶಾಸಕಾಂಗನೂ ಅವ, ದ್ವಿಸದನ ಶಾಸಕಾಂಗನೂ ಅವ. ಭಾರತದ ಶಾಸಕಾಂಗದಲ್ಲಿ 2 ಪ್ರಕಾರಗಳವ ಮಕ್ಕಳ. ಕೇಂದ್ರ ಶಾಸಕಾಂಗ ಅಂದರೆ ಭಾರತ ದೇಶದ ಶಾಸಕಾಂಗ, ರಾಜ್ಯ ಶಾಸಕಾಂಗಗಳು. ಓಕೆ? ಕೇಂದ್ರ ಶಾಸಕಾಂಗವನ್ನು ನಾವು ಸಂಸತ್ತು ಅಂತ ಕರಿತೇವೆ, ಪಾರ್ಲಿಮೆಂಟ್. ರಾಜ್ಯ ಶಾಸಕಾಂಗಗಳನ್ನು ನಾವು ವಿಧಾನಮಂಡಲ ಅಂತ ಕರಿತೇವೆ. ಯಾವುದು? ವೇರ್ ದೇರ್ ಆರ್ 2 ಹೌಸಸ್, ಅದು ವಿಧಾನಮಂಡಲ. ಒಂದೇ ಸದನವಿದ್ದರೆ ಅದು ವಿಧಾನಸಭೆ. ಅರ್ಥ ಆಯ್ತು ಮಕ್ಕಳೇ? ಭಾರತದ ಶಾಸಕಾಂಗವನ್ನು ಏನಂತ ಕರಿತೇವೆ? ಸಂಸತ್ತು, ಪಾರ್ಲಿಮೆಂಟ್. ಇಟ್ ಈಸ್ ಕನ್ಸಿಸ್ಟಿಂಗ್ ಆಫ್ 2 ಹೌಸಸ್, ರಾಜ್ಯಸಭಾ, ಲೋಕಸಭಾ. ಭಾರತದಲ್ಲಿ 2 ಪ್ರಕಾರದ ಶಾಸಕಾಂಗಗಳಿವೆ, ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗಗಳು. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಂತೇವೆ, 2 ಮನೆಗಳನ್ನು ಹೊಂದಿದೆ. ರಾಜ್ಯ ಶಾಸಕಾಂಗದಲ್ಲಿ ಮಕ್ಕಳೇ ಒಂದೇ ಮನೆ ಇರುವಂಥ ರಾಜ್ಯಗಳು ಅವ, 2 ಮನೆಗಳು ಇರುವಂಥ ರಾಜ್ಯಗಳು ಅವ. ಒಂದೇ ಮನೆ ಇರುವಂಥ ರಾಜ್ಯದ ಶಾಸಕಾಂಗವನ್ನು ವಿಧಾನಸಭೆ ಎನ್ನುತ್ತೇವೆ. 2 ಮನೆಗಳು ಇರುವಂಥ ರಾಜ್ಯದ ಶಾಸಕಾಂಗವನ್ನು ವಿಧಾನಮಂಡಲ ಎಂದು ಕರೆಯುತ್ತೇವೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಕನ್ಫ್ಯೂಸ್ ಆಗೋದಿಲ್ಲ ಅದು. ರೈಟ್ ಮಕ್ಕಳ? ಸೊ ಹಂಗಾರೆ ರಾಜ್ಯದಲ್ಲಿ 2 ಮನೆಗಳಿದ್ದರೆ ಅವು ಯಾವುವು? ವಿಧಾನಸಭೆ ಕೆಳಮನೆ, ವಿಧಾನ ಪರಿಷತ್ತು ಮೇಲ್ಮನೆ. ಇದೇನು ಸರ್ ಇದು ಕೆಳಮನೆ ಮೇಲ್ಮನೆ? ಇದು ಅದು ಹೇಳ್ತಂತ ಮಗ. ಐ ವಿಲ್ ಇಂಟರ್ಪ್ರಿಟ್ ದ್ಯಾಟ್. ರೈಟ್? ಸೊ ಹಂಗಾರೆ 2 ಮನೆಗಳು ಇದ್ವಪ್ಪ ಶಾಸಕಾಂಗದಲ್ಲಿ. ಯಾವ್ಯಾವ ಮನೆಗಳು ಇರುತ್ತವೆ? ಒಂದು ಕೆಳಮನೆ, ಒಂದು ಮೇಲ್ಮನೆ.
If there are two houses for a legislature, there will be two houses. One is lower house, another one is upper house. ಏನಿದು? ಕೆಳಮನೆ ಎಂದರೇನು, ಮೇಲ್ಮನೆ ಎಂದರೇನು ಹೇಳ್ತಾನೆ ಮಕ್ಕಳ. ಸೊ ಹಂಗಾರೆ ಶಾಸಕಾಂಗದ ಪ್ರಕಾರಗಳನ್ನು ನೋಡಿದರೆ ಎರಡು ಪ್ರಕಾರಗಳು, ಏಕಸದನ, ದ್ವಿಸದನ. ಭಾರತದ ಭಾರತದ ಶಾಸಕಾಂಗ ಏನವ? ಎರಡವ. ಕೇಂದ್ರ ಶಾಸಕಾಂಗ, ರಾಜ್ಯ ಶಾಸಕಾಂಗ. ಯೂನಿಯನ್ ಲೆಜಿಸ್ಲೇಚರ್, ಸ್ಟೇಟ್ ಲೆಜಿಸ್ಲೇಚರ್ಸ್. ರೈಟ್. ಸೊ ಭಾರತದ ಶಾಸಕಾಂಗದಲ್ಲಿ ಎಷ್ಟು ಮನೆಗಳಿವೆ? ಎರಡು. ಲೋಕಸಭಾ, ರಾಜ್ಯಸಭಾ. ಲೋಕಸಭಾ ಯಾವ ಮನೆ? ಕೆಳಮನೆ. ರಾಜ್ಯಸಭಾ ಯಾವ ಮನೆ? ಮೇಲ್ಮನೆ. ಸೊ ಹಂಗಾರೆ ಕೆಳಮನೆ ಅಂದ್ರೇನು? ಕೆಳಮನೆ ಅಂದರೆ ಮಕ್ಕಳ ವೆರಿ ಸಿಂಪಲ್. ದಿ ಮೆಂಬರ್ಸ್ ಆಫ್ ದಿ ಹೌಸ್ who are directly elected by the people, that house is regarded as a lower house. ಯಾವ ಸದನದ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆಯಾಗುತ್ತಾರೋ ಆ ಸದನವನ್ನು ಕೆಳಮನೆ ಎಂದು ಕರೆಯುತ್ತೇವೆ. ಕೆಳಮನೆ ಅಂದರೆ ಸಣ್ಣವರು, ಸಾಮಾನ್ಯರು, ಎಲ್ಲ ಜನರಿಗೆ ಸಿಗುವವರು, ಜನರಿಂದ ಆಯ್ಕೆಯಾದವರು. ಮೇಲ್ಮನೆ ಎಂದರೆ ಇಲ್ಲಿ ಮಕ್ಕಳೇ ಮೇಧಾವಿಗಳು, ಹಿರಿಯರು, ವಿಜ್ಞಾನಿಗಳು, ಸಾಹಿತಿಗಳು, ಸಾಮಾಜಿಕ ಸೇವಕರು, ಯಾವುದೋ ಒಂದು ಕ್ಷೇತ್ರದಲ್ಲಿ ಪ್ರಮುಖವಾದಂಥ ಸಾಧನೆಯನ್ನು ಮಾಡಿದವರು ಇರುವುದರಿಂದ ಈ ಸದನವನ್ನು ಯಾವುದೋ ರಾಜ್ಯಸಭಾ ಅಂದರೆ ಮೇಲ್ಮನೆ. ಸೊ ಹಂಗಾರೆ ರಾಜ್ಯಸಭೆಯನ್ನು ಏನೆಂದು ಕರೆಯುತ್ತೇವೆ? ಮೇಲ್ಮನೆ. ಸಾಮಾನ್ಯವಾಗಿ ಜನರಿಂದ ಆಯ್ಕೆಯಾಗಿ ಬರುವಂಥ ಸದನ ಕೆಳಮನೆ, ನಮ್ಗೆ ಹತ್ತಿರವಾಗಿರ್ತದಂಥ ಕೆಳಗಿರ್ತದಂಥ ಮೇಧಾವಿಗಳು, ಹಿರಿಯರು, ಸಾಹಿತಿಗಳು, ವಿದ್ವಾಂಸರು, ವಿಜ್ಞಾನಿಗಳು, ತ್ರಿವಿಕ್ರಮರು, ಶ್ರೇಷ್ಠರು, ಜ್ಞಾನಿಗಳು, ಪಂಡಿತರು ಇವರು ಇರ್ತಾರೆ ಆ ಸದನದೊಳಗೆ. ಆ ಸದನವನ್ನು ಏನಂತ ಕರಿತೇವೆ? ಮೇಲ್ಮನೆ. ಸೊ ಹಂಗಾರೆ ಮಕ್ಕಳ ಭಾರತ ಶಾಸಕಾಂಗದಲ್ಲಿ ಎರಡು ಮನೆಗಳಿವೆ, ಲೋಕಸಭಾ, ರಾಜ್ಯಸಭಾ. ಲೋಕಸಭಾ ಕೆಳಮನೆ, ರಾಜ್ಯಸಭಾ ಮೇಲ್ಮನೆ ಭಾರತದ್ದು. ಇನ್ನು ರಾಜ್ಯಗಳಿಗೆ ಬಂದರೆ ಎರಡು ಸದನಗಳಿದ್ದರೆ ವಿಧಾನಸಭೆ ಕೆಳಮನೆ, ವಿಧಾನ ಪರಿಷತ್ ಮೇಲ್ಮನೆ. ರೈಟ್ ಮಕ್ಕಳೇ. ಸೊ ಈಗ ಒಂದೇ ಸಲಕ್ಕೆ ಇದು ಅರ್ಥ ಆಗಲಿಕ್ಕಿಲ್ಲ. ಗ್ರ್ಯಾಜುವಲಿ ಯು ವಿಲ್ ಕಮ್ ಟು ನೋ ದಿಸ್ ಆಸ್ಪೆಕ್ಟ್. ಒಂದೇ ಸಲಕ್ಕೆ ಈಗ ನಾ ಹೇಳಿದ್ಕೊಳ್ಳಿ ನಿಮ್ಮ ತಲೆಯಲ್ಲಿ ಅದು ಹೋಗುವುದಿಲ್ಲ. ಕ್ರಮೇಣ ಕಾಲೇಜು ಸ್ಟಾರ್ಟ್ ಆದಮೇಲೆ, ತಮ್ಮ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ, ಐ ಥಿಂಕ್ ಫ್ರಾಮ್ January 15th ಇದನ್ನು ನಾನು ತಮಗೆ ಇನ್ನೊಮ್ಮೆ ಮನನವನ್ನು ಮಾಡಿಕೊಡ್ತೇನೆ. ಡೋಂಟ್ ವರಿ. ರೈಟ್ ಮಕ್ಕಳೇ? ರೈಟ್. ಸೊ ಹಂಗಾರೆ ರಚನೆಯನ್ನು ನೋಡೋಣ ನಾವೀಗ. ಲೋಕಸಭೆ ಮತ್ತು ರಾಜ್ಯಸಭೆಗಳ ರಚನೆಯನ್ನು ನೋಡುವ ಮಕ್ಕಳ. ಲೋಕಸಭಾ ಇದು ಯಾವ ಮನೆ? ಕೆಳಮನೆ, ಲೋವರ್ ಹೌಸ್. ಕೆಳಮನೆ ಅಂದ್ರೇನು? ಜನರಿಂದ ನೇರವಾಗಿ ಆಯ್ಕೆಯಾದಂಥ ಸದನವೇ, ಜನರಿಂದ ನೇರವಾಗಿ ಆಯ್ಕೆಯಾದ ಸದಸ್ಯರನ್ನು ಹೊಂದಿರುವ ಸದನವೇ ಕೆಳಮನೆ. ಕೆಳಮನೆ ಅಂತ ಕೂಡ ತಲೆಯೊಳಗೆ ಇಟ್ಕೊಳ್ರಿ, ಜನರಿಂದ ಆಯ್ಕೆಯಾದವರು. ಮೇಲ್ಮನೆ ಅಂದ್ರೆ ವಿಚಾರ ಮಾಡಿರಿ, ಹಿರಿಯರಿರುವುದು, ಮೇಧಾವಿಗಳಿರುವುದು. ರೈಟ್ ಮಗಳೇ? ಸೊ ಹಂಗಾರೆ ಪಾಯಿಂಟ್ ನಂಬರ್ 1, ಟೋಟಲ್ ಮೆಂಬರ್ಸ್ ಆರ್ 545. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 545. ಈ 545 ಸದಸ್ಯರಲ್ಲಿ 543 ಸದಸ್ಯರು ಜನರಿಂದ ಆಯ್ಕೆಯಾಗುತ್ತಾರೆ. ಅಮಂಗ್ ಟೋಟಲ್ 545 ಮೆಂಬರ್ಸ್, 543 ಮೆಂಬರ್ಸ್ ಆರ್ ಬೀಯಿಂಗ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಬೈ ದಿ ಪೀಪಲ್. ಯಾವ ಪೀಪಲ್? ಯಾವ ಜನ? 18 ವರ್ಷ ಮೇಲ್ಪಟ್ಟ ನಾಗರಿಕರು. ಪ್ರೌಢ ಮತದಾನ ಪದ್ಧತಿಯಲ್ಲಿ ಅಧಿಕಾರವನ್ನು ಮತ ಚಲಾಯಿಸಲಿಕ್ಕೆ ಹೊಂದಿದವರು ಅವ್ರು ಆಯ್ಕೆ ಮಾಡ್ತಾರೆ. ಎಷ್ಟು? 543. ಬಾಕಿ ಎರಡು ಇಲ್ಲದ ನೋಡ್ರಿ ಮಕ್ಕಳ.
ಆಂಗ್ಲೋ ಇಂಡಿಯನ್ ರಿಸರ್ವೇಷನ್ ಟು. ಡು ಯು ನೋ ಹೂ ಆರ್ ಆಂಗ್ಲೋ ಇಂಡಿಯನ್ಸ್? ಆಂಗ್ಲೋ ಇಂಡಿಯನ್ಸ್ ಅಂದರೆ ಯಾರು? ಆಂಗ್ಲೋ ಇಂಡಿಯನ್ಸ್ ಅಂದರೆ ಮಕ್ಕಳೇ, ಭಾರತದ ತಾಯಿ ಯುರೋಪಿನ ತಂದೆಗೆ ಜನಿಸಿದ ಮಕ್ಕಳನ್ನು ಆಂಗ್ಲೋ ಇಂಡಿಯನ್ಸ್ ಎಂದು ಕರೆಯುತ್ತಾರೆ. ರೈಟ್? ದಿ ಚಿಲ್ಡ್ರನ್ ಹೂ ಗೇನ್ ಬರ್ತ್ ಟು ಯುರೋಪಿಯನ್ ಮೇಲ್ ಆ್ಯಂಡ್ ಇಂಡಿಯನ್ ಫಿಮೇಲ್ ಆರ್ ಕಾಲ್ಡ್ ಆಂಗ್ಲೋ ಇಂಡಿಯನ್ಸ್. ಯಾರ ಮಕ್ಕಳನ್ನು ಆಂಗ್ಲೋ ಇಂಡಿಯನ್ನರು ಎಂದು ಕರೆಯುತ್ತಾರೆ? ಯುರೋಪಿನ ಪುರುಷ, ಭಾರತದ ತಾಯಿ, ಮಹಿಳೆ. ಆವಾಗ ಬ್ರಿಟಿಷರು ಏನು ಬರ್ತಿದ್ರಲ್ಲ ಮಕ್ಕಳ, ಭಾರತೀಯ ಮಹಿಳೆಯರನ್ನು ವಿವಾಹವಾಗ್ತಾ ಇದ್ದರು. ವಿವಾಹವಾಗಿ ಸಂಸಾರವನ್ನು ಮಾಡಿ ಇಷ್ಟು ವರ್ಷ ಆದಮೇಲೆ ಹೋಗ್ಬಿಡ್ತಾಯಿದ್ರು ಅವರು ತಮ್ಮ ದೇಶಕ್ಕೆ, ಇಂಗ್ಲೆಂಡಿಗೆ. ಆವಾಗ ಬ್ರಿಟಿಷ್ ಸರ್ಕಾರ ಇಂತಹ ಮಕ್ಕಳಿಗೆ ಇವರಿಗೆ ರಿಸರ್ವೇಷನನ್ನು ಕೊಡ್ತು ಪಾರ್ಲಿಮೆಂಟ್ನೊಳಗೆ, ಆಂಗ್ಲೋ ಇಂಡಿಯನ್ಸ್. ಸೊ ಹಂಗಾರೆ ಹೂ ಆರ್ ಆಂಗ್ಲೋ ಇಂಡಿಯನ್ಸ್? ದಿ ಚಿಲ್ಡ್ರನ್ ಹೂ ಗೇನ್ ಬರ್ತ್ ಟು ದಿ ಯುರೋಪಿಯನ್ ಮೇಲ್ ಆ್ಯಂಡ್ ಇಂಡಿಯನ್ ವುಮನ್. ಯುರೋಪಿಯನ್ ಅಂದರೆ ಮಕ್ಕಳು ಅವರೇ, ಫ್ರಾನ್ಸು, ಇಂಗ್ಲೆಂಡು, ಫಿನ್ಲ್ಯಾಂಡು, ಐರ್ಲೆಂಡು, ಸ್ಕಾಟ್ಲೆಂಡು, ಇವು ಫ್ರಾನ್ಸ್, ಇವು ಯುರೋಪಿಯನ್ ಕಂಟ್ರೀಸು. ಸೊ ಬಿಳಿಯ ತಂದೆ, ಬಿಳಿಯರು, ಭಾರತೀಯ ತಾಯಿಗೆ ಜನಿಸಿದ ಮಕ್ಕಳು ಆಂಗ್ಲೋ ಇಂಡಿಯನ್ಸ್. ಸೊ ಆಂಗ್ಲೋ ಇಂಡಿಯನ್ಸಿಗೆ ಎಷ್ಟದ ರಿಸರ್ವೇಷನ್ನು? 2 ಅದ. ಕರ್ನಾಟಕ ವಿಧಾನ ಪರಿಷತ್ನೊಳಗೂ ಅದ 1 ಸೀಟ್ ಅದ ಆಂಗ್ಲೋ ಇಂಡಿಯನ್ನರಿಗೆ. ಕರ್ನಾಟಕದ ಆಂಗ್ಲೋ ಇಂಡಿಯನ್ನಿಗೆ 1 ಸೀಟ್ ರಿಸರ್ವೇಷನ್ ಅದ. ರೈಟ್ ಮಕ್ಕಳ? ಸೊ ಹಂಗಾರ ಟೋಟಲ್ 545. Among 545 members, 543 members are being elected by the voters on the base of adult franchise. ವಯಸ್ಕ ಮತದಾನ ಪದ್ಧತಿಯ ಮೇಲೆ 543 ಸದಸ್ಯರು ಆಯ್ಕೆಯಾಗುತ್ತಾರೆ. 2 ಆಂಗ್ಲೋ ಇಂಡಿಯನ್ ಸದಸ್ಯರು ರಾಷ್ಟ್ರಪತಿಯಿಂದ ನಾಮಾಂಕನಗೊಳ್ಳುತ್ತಾರೆ. ಇವ್ರಿಗೆ ಚುನಾವಣೆ ಇಲ್ಲ. ಇಬ್ಬರಿಗೆ ಆಂಗ್ಲೋ ಇಂಡಿಯನರನ್ನು ರಾಷ್ಟ್ರಪತಿ ನಾಮಿನೇಟ್ ಮಾಡ್ತಾರೆ. ಎಲ್ಲಿಗೆ? ಲೋಕಸಭೆ. ರೈಟ್ ಮಕ್ಕಳ? ನೆಕ್ಸ್ಟ್, ಸ್ಪೀಕರ್ ಮತ್ತು ಉಪ ಸ್ಪೀಕರ್ನನ್ನು ಹೊಂದಿರುತ್ತದೆ. ದೇರ್ ಶಾಲ್ ಬಿ ಎ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್. ಹೂ ಈಸ್ ಸ್ಪೀಕರ್? ದಿ ಪ್ರೆಸಿಡೆಂಟ್ ಆಫ್ ಲೋಕಸಭಾ. ದಿ ಪರ್ಸನ್ ಹೂ ಈಸ್ ದಿ ಅಥಾರಿಟಿ, ನಾಟ್ ಪರ್ಸನ್, the authority who is responsible for the processing or process of Lok Sabha, proceedings of Lok Sabha. ಲೋಕಸಭೆ ನಡೆಯಲು ಅಥವಾ ಲೋಕಸಭೆ ನಡೆಯುವಾಗ ಅದರ ಅಧ್ಯಕ್ಷತೆಯನ್ನು ವಹಿಸುವ ಮುಖ್ಯಸ್ಥನಿಗೆ ಸ್ಪೀಕರ್ ಎಂದು ಕರೆಯುತ್ತೇವೆ. ಹಾಗೆಯೇ ಒಬ್ಬ ಉಪ ಸ್ಪೀಕರ್ ಇರುತ್ತಾರೆ. ರೈಟ್ ಮಕ್ಕಳ? ನೆಕ್ಸ್ಟ್, ಆಫೀಸ್ ಟರ್ಮ್ ಈಸ್ 5 years. ಅಧಿಕಾರಾವಧಿ 5 ವರ್ಷ. ಅರ್ಥ ಆಯ್ತು ಮಕ್ಕಳ? ಟೋಟಲು 545, 543 ಜನರಿಂದ 2 ಆಂಗ್ಲೋ ಇಂಡಿಯನ್ರು, ಒಬ್ಬ ಸ್ಪೀಕರು, ಒಬ್ಬ ಡೆಪ್ಯೂಟಿ ಸ್ಪೀಕರ್ ಇರುತ್ತಾರೆ. ಅಧಿಕಾರಾವಧಿ 5 ವರ್ಷ. ರೈಟ್? ನೆಕ್ಸ್ಟ್, ರಾಜ್ಯಸಭಾ. Council of States, it is also called Council of States. Right? Okay. Number 1, total members 250. ಲೋಕಸಭಾ ಒಟ್ಟು ಸದಸ್ಯರು 545, ರಾಜ್ಯಸಭಾ ಒಟ್ಟು ಸದಸ್ಯರು 250. Among the 250 members, 238 members are elected by State Legislative Assembly members. 250ರಲ್ಲಿ 238 ಸದಸ್ಯರು 28 ರಾಜ್ಯಗಳು ಮತ್ತು 2 ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳವಲ್ಲ, ಆ ವಿಧಾನಸಭೆಯ ಸದಸ್ಯರಿಂದ ಆಯ್ಕೆ ಆಗ್ತಾರೆ. 238 ಸದಸ್ಯರು ವಿಧಾನಸಭಾ ಸದಸ್ಯರಿಂದ ಆಯ್ಕೆ ಆಗ್ತಾರೆ. ಉಳಿದ 12 ಸದಸ್ಯರನ್ನು ಇವರೇ ಹಿರಿಯರು, ಇವರೇ ಮೇಧಾವಿಗಳು, ಇವರೇ ಜ್ಞಾನಿಗಳು.
ಉಳಿದಂತೆ 12 ಸದಸ್ಯರನ್ನು ರಾಷ್ಟ್ರಪತಿ ವಿವಿಧ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಾಮಾಂಕನ ಮಾಡುತ್ತಾರೆ. ವಿಜ್ಞಾನಿ ಇರ್ಬೋದು, ಡಾಕ್ಟರ್ ರಾಜಾರಾಮಣ್ಣ ಆಗಿದ್ದರು, ರಾಜ್ಯಸಭಾ ಮೆಂಬರ್. ಅಮಿತಾಬ್ ಬಚ್ಚನ್ ಆಗಿದ್ದರು, ರೇಖಾ ಆಗಿದ್ದರು, ಕರ್ನಾಟಕದ ಬಿ ಜಯಶ್ರೀ ಅಂತೇಳಿ ಡ್ರಾಮಾ ಆರ್ಟಿಸ್ಟ್ ಅವರಾಗಿದ್ದರು. ಸೊ ವಿಜ್ಞಾನ, ಸಾಹಿತ್ಯ, ಸಮಾಜ ಸೇವೆ, ವೈದ್ಯಕೀಯ, ಹಲವಾರು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದ ಗಣ್ಯ ವ್ಯಕ್ತಿಗಳ ಸಹಾಯ ಸರ್ಕಾರಕ್ಕೆ ಬೇಕಾಗ್ತದೆ. ಇವರು ಇಲೆಕ್ಷನಿಗೆ ನಿಲ್ಲುವ ಮನಸ್ಸು ಮಾಡೋಂಗಿಲ್ಲ, ಆದರೆ ಅವರ ಸಹಾಯ ಸರ್ಕಾರಕ್ಕೆ ಬೇಕು, ಅವರ ಸೇವೆ ಸರ್ಕಾರಕ್ಕೆ ಬೇಕು. ಆದ್ದರಿಂದ ರಾಜ್ಯಸಭೆಯಲ್ಲಿ ಆ ಅವಕಾಶವನ್ನು ಕೊಡಲಾಗಿದೆ. ದೇಶದಲ್ಲಿ ಒಳ್ಳೊಳ್ಳೆ ಮೇಧಾವಿಗಳನ್ನು, ಜ್ಞಾನಿಗಳನ್ನು, ಪ್ರಜ್ಞಾವಂತರನ್ನು, ದೊಡ್ಡ ಸಾಧನೆಯನ್ನು ಮಾಡಿದವರನ್ನು, ಸಚಿನ್ ತೆಂಡೂಲ್ಕರ್ ಸಹ 2012ರಿಂದ 2018ರವರೆಗೆ ರಾಜ್ಯಸಭೆ ಸದಸ್ಯರಾಗಿದ್ದರು. ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂತೆ ಸರ್ಕಾರ ಅವರ ಸಲಹೆಯನ್ನು ಕೇಳ್ತಾ ಇತ್ತು. ರೈಟ್ ಮಗಳೇ? ಸೊ ಹಂಗಾರೆ ಅಮಂಗ್ 250 members, 238 members are being elected by the state legislative assembly members and 12 members are being nominated by the President of India concerning to various fields. ವಿವಿಧ ಕ್ಷೇತ್ರಗಳು: ವೈದ್ಯಕೀಯ, ಸಮಾಜ ಸೇವೆ, ಸಿನಿಮಾ, ವಿಜ್ಞಾನ, ತಂತ್ರಜ್ಞಾನ, ಹಣಕಾಸು, ಶಿಕ್ಷಣ, ಹಿಂಗೆ. ರೈಟ್ ಮಕ್ಕಳೇ? ನೆಕ್ಸ್ಟ್, ಚೇರ್ಮನ್ ಆ್ಯಂಡ್ ವೈಸ್ ಚೇರ್ಮನ್ ಆರ್ ದೇರ್. ಇಲ್ಲಿ ಹೆಂಗೆ ಮಕ್ಕಳ ಸ್ಪೀಕರ್ ಮತ್ತು ಉಪ ಸ್ಪೀಕರ್ ಇರ್ತಾರಲ್ಲ, ರಾಜ್ಯಸಭೆಯ ಕಲಾಪವನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಒಬ್ಬ ಚೇರ್ಮನ್ ಮತ್ತು ಒಬ್ಬ ಉಪ ಚೇರ್ಮನ್ ಇರುತ್ತಾರೆ. ಸೊ ಹಂಗಾರೆ ಮಕ್ಕಳ ಇಲ್ಲಿ ನಾವು ತಿಳ್ಕೊಂಡ್ವಿ, ಲೋಕಸಭೆಯ ಅಧ್ಯಕ್ಷನನ್ನು ಏನಂತ ಕರಿತೇವೆ? ಸ್ಪೀಕರ್. ರಾಜ್ಯಸಭೆಯ ಅಧ್ಯಕ್ಷನನ್ನು ಏನಂತ ಕರಿತೇವೆ? ಚೇರ್ಮನ್. ರಾಜ್ಯಸಭಾ ಚೇರ್ಮನ್, ರಾಜ್ಯಸಭಾ ಸ್ಪೀಕರ್ ಅಲ್ಲ. ಲೋಕಸಭಾ ಸ್ಪೀಕರ್, ಲೋಕಸಭಾ ಚೇರ್ಮನ್ ಅಲ್ಲ. ರೈಟ್. ಸೊ ರಾಜ್ಯಸಭೆಯು ಒಬ್ಬ ಚೇರ್ಮನ್ ಮತ್ತು ಸಭಾಪತಿ ಅಂತ ಕರಿಬೋದು ಕನ್ನಡದಾಗ. ಒಬ್ಬ ಉಪ ಚೇರ್ಮನ್ನನ್ನು ಹೊಂದಿರುತ್ತದೆ. ರೈಟ್ ಮಗಳೇ? ನೆಕ್ಸ್ಟ್, ವೈಸ್ ಪ್ರೆಸಿಡೆಂಟ್ ಈಸ್ ದಿ ಚೇರ್ಮನ್ ಆಫ್ ರಾಜ್ಯಸಭಾ. ಭಾರತದ ಉಪರಾಷ್ಟ್ರಪತಿ ರಾಜ್ಯಸಭೆಯ ಚೇರ್ಮನ್ ಆಗಿರುತ್ತಾರೆ, ರಾಜ್ಯಸಭೆಯ ಸಭಾಪತಿ ಆಗಿರುತ್ತಾರೆ, ರಾಜ್ಯಸಭೆಯ ಕಾರ್ಯಕಲಾಪಗಳನ್ನು ನಡೆಸುತ್ತಾರೆ, ರಾಜ್ಯಸಭೆಯ ಸದಸ್ಯರನ್ನು ನಿಯಂತ್ರಿಸುತ್ತಾರೆ. ರೈಟ್. ಆಫೀಸ್ ಟರ್ಮ್ ಈಸ್ 6 years. ಅಧಿಕಾರಾವಧಿ 6 ವರ್ಷ. ಸೊ ಮಕ್ಕಳ, ಡೋಂಟ್ ಬಿ ಕನ್ಫ್ಯೂಸ್ಡ್. India's union legislature is consisting of 2 houses. It is called parliament. One is Lok Sabha, another one is Rajya Sabha. Lok Sabha is lower house, Rajya Sabha is upper house. The members of Lok Sabha are elected by the people, hence it is called lower house. The members of Rajya Sabha are great and eminent personalities, hence it is called upper house. Simple. ರೈಟ್. ಒನ್ಸ್ ನಿಮ್ಮ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ನಾನು ಇದನ್ನು ಮತ್ತೆ ತಮಗೆ ಹೇಳ್ತೇನೆ. ರೈಟ್ ಮಕ್ಕಳ? ಸೊ ಹಂಗಾರೆ ಲೋಕಸಭೆ ಕೆಳಮನೆ, ರಾಜ್ಯಸಭೆ ಮೇಲ್ಮನೆ. ಇದನ್ನು ಸರಿಯಾಗಿ ವಿಡಿಯೋ ಕೇಳ್ಕೊಳ್ರಿ. ಕ್ವಶನ್ಸ್ ಏನಾದರೂ ಇದ್ದರೆ ನನಗೆ ಬರೆದು ತಿಳಿಸ್ರಿ. ನಾ ಇದನ್ನು ಶ್ಯೂರ್ಲಿ ಈ ಟಾಪಿಕನ್ನು ಮತ್ತೊಮ್ಮೆ ತಮಗೆ ಕ್ಲಾಸ್ನಲ್ಲಿ ರಿವೈಂಡ್ ಮಾಡ್ತೇನೆ, ರಿಪೀಟ್ ಮಾಡ್ತೇನೆ. ರೈಟ್ ಮಕ್ಕಳೇ? ಥ್ಯಾಂಕ್ ಯು.